ಒಬ್ಬ ಮಿಡಲ್ ಕ್ಲಾಸ್ ಬಾಯ್ ತಾನು ಅಂದ್ಕೊಂಡಿರೋದನ್ನ ಮಾಡಬೇಕಂದ್ರೆ ಎಷ್ಟು ಅಡೆತಡೆಗಳಲ್ವ. ಆ ಅಡೆತಡೆಗಳನ್ನ ದಾಟಿ ಇವತ್ತು ನನ್ನ ಕನಸಿನ ಕಡೆಗೆ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ನಮಸ್ಕಾರ ಕರುನಾಡು, ನಾನು ಚಂದನ್. ಇದು ನನ್ನ ಮೊದಲನೇ ವಿಡಿಯೋ. ನನ್ನ ಚಾನಲ್ ನೇಮು ಸಿ ಎಂಪೈರ್. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಹತ್ರ ನಾನು ಹಂಚ್ಕೊಬೇಕಾಗಿರೋ ವಿಷಯ ಏನಂದರೆ, ನನ್ನ ಕನಸು ಇವತ್ತು ನನಸು ಮಾಡ್ಕೊತಿದ್ದೀನಿ. ದೊಡ್ಡದೇನು ಕನಸಲ್ಲ, ಚಿಕ್ಕ ಕನಸು ನನಸು ಮಾಡ್ಕೊತಿದ್ದೀನಿ. ಅದನ್ನು ನಿಮ್ಮ ಜೊತೆ ಹಚ್ಕೊತೀನಿ. ಬನ್ನಿ, ಯಾವ ಕನಸು, ನನ್ನ ಕನಸಿನೇನು ನೋಡಿದ್ದೀರಾ ನೀವು ತಮ್ನೈನಲ್ಲಿ ಏನಿರುತ್ತೆ ಅಂತ. ನನ್ನ ಮೊದಲನೇ ಬೈಕ್ ತಗೊಳ್ಳೋಕ್ಕೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮ ಜೊತೆನೇ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ನಿಮ್ಮೆಲ್ರಿಗೂ ನನ್ನ ಲೈಫಲ್ಲಿ ಸ್ಪೆಷಲ್ ಪರ್ಸನ್ ಒಬ್ಬ ಇದ್ದಾನೆ, ಅವನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಈಸ್ ಮೈ ಬಬ್ಲು ಯೋಗಿತಾರ್ಯ ಇವನ ಹೆಸರು. ಹಾಯ್ ಮಾಡು ಬಬ್ಲು. ಏನು ನಿನ್ನ ಹೆಸರು? ಇವನು ನಮ್ಮ ಅಕ್ಕನ ಮಗ. ನಮ್ಮ ಮನೇಲಿ ಮೊದಲನೇ ಮೊಮ್ಮಗ. ನಮ್ಮ ಅಪ್ಪ ಅಮ್ಮಂಗೆ ತುಂಬ ಕ್ಲೋಸ್ ನಮಗೆ. ಸೇಮ್ ನನ್ನೇ ನೋಡ್ದಂಗೆ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ನಾನು ಹಿಂಗೆ ಇದ್ದೆ, ಸೇಮ್ ಹಂಗೆ ಇದ್ದಾನೆ ಅವನು. ಇವನು ಕರ್ಕೊಂಡು ನನ್ನ ಬೈಕ್ ತಗೊಳಕ್ ಹೋಗ್ತಾ ಇದೀನಿ. ಏನ್ ಬಬ್ಲು, ಎಲ್ಲಿ ಹೋಗ್ತಿದೀವಿ ನಾವು? ಯಾವ ಬೈಕ್ ತಗೊಂತೀವಿ? ವೈಟ್ ಕಲರ್ ಬೇಕಾ? ಹೆಂಗ್ ಹೋಗ್ತೀವಿ ಬೈಕಲ್ಲಿ? ವೀಲಿಂಗ್ ಎತ್ಕೊಂಡು ಹೋಗ್ತಾನಂತೆ. ಬನ್ನಿ ನೋಡೋಣ. ಇದು ಜನವರಿ 2026, 31ನೇ ತಾರೀಕು. ಇವತ್ತು ತುಂಬ ಸ್ಪೆಷಲ್ ಡೇ ನನ್ನ ಲೈಫಲ್ಲಿ. ಆಯ್ತು ಪಶ್ಚಾತ್ಲಾ ಬಾ. ಆ ಕಡೆ ಕೂತ್ಕೊಂಡ ಆ ಕಡೆ ಗಾಡಿ ಓಡಿಸ್ಬಿಟ್ಟೆ. ನೀನು ಕೂತು ಓಡಿಸಲಿ. ಇವು ನಮ್ಮ ಚೈಲ್ಡ್ಹುಡ್ ಫ್ರೆಂಡು ಅರುಣ. ಇವರು ನಮ್ಮಮ್ಮ ರಾಜಮ್ಮ. ಹಾಯ್ ಮೇಡಮ್ಮ. ನಾವು ಹೊರಟಿದ್ದೀವಿ. ಏನು ಬಬ್ಲು ಏನು ಸಕಾಲ ಕಾಣಿಸ್ತೀವಿ. ಈ ಕಡೆ ತಿರುಗಿ ನೋಡೋಣ. ಅಮ್ಮ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ. ಗೊತ್ತು. ಎಲ್ಲಿಗೆ? ಯಾವ ಬೈಕ್ ಬೇಕು ಬಬ್ಲು? ಹಾ, ವೈಟ್ ಕಲರ್. ಕಾಸು ಯಾರು ಕೊಡ್ತಾರೆ? ಯಾವ ಸಂಬಳ? ಒಳ್ಳೆ ಊಟ ಮಾಡಿಕೊಂಡು ಆನ್ ದ ವೇಯಲ್ಲಿ ಶೋರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಊಟ ಮುಗಿಸ್ಕೊಂಡು ನಾಗರಬಾವಿಲಿದೆ ಪ್ರೀಮಿಯರ್ ಶೋರೂಮು. ಮನೆ ಇರೋದು ಹೆಸರುಘಟ್ಟ ರೋಡು. ಅಲ್ಲಿಂದ ಇಲ್ಲಿ ಬರೋಕ್ಕೆ ಅರ್ಧ ಟ್ರಾವೆಲಿಂಗೇ ಬೇಕು ಈ ಟ್ರಾಫಿಕಲ್ಲಿ. 3:30-4 ಗಂಟೆಗೆ ಗಾಡಿ ಡೆಲಿವರಿ ಕೊಡ್ತಾರೆ. ತಗೊಂಡು ಬೇಗ ಪೂಜೆ ಮಾಡಿಸ್ಕೊಂಡು ರೌಂಡ್ ಹೋಗೋದು. ಅಲ್ಲ ಬಬ್ಲು? ಇನ್ನೇನು ಶೋರೂಮ್ ಬಂತು. ನನ್ನ ಬೈಕ್ ಡೆಲಿವರಿ ತೊಗೊಂಡಿದ್ದು ವಿಡಿಯೋ ಇದೆ, ಹಾಕ್ತೀನಿ ನೋಡಿ. ಫೈನಲಿ ನನ್ನ ಗಾಡಿನ ತಗೊಂಡು ಹೀರೋ ಶೋರೂಮಲ್ಲಿ ನನ್ನ ಗಾಡಿನ ತಗೊಂಡ್ಬಿಟ್ಟೆ. ತುಂಬಾ ಖುಷಿ ಆಗುತ್ತೆ. ಎಷ್ಟೋ ವರ್ಷಗಳ ಕನಸು ಇಂದು ನನ್ಸಾಗಿದೆ. ಒಂಥರ ಹ್ಯಾಪಿ ಫೀಲ್. 7 ವರ್ಷಗಳಿಂದ ವೇಟ್ ಮಾಡ್ತಿದ್ದೆ, ತಗೊಳ್ಳೋಣ ಅಂತ. ಫೈನಲಿ ತಗೊಂಡ್ಬಿಟ್ಟಿದೀನಿ. ಗಾಡಿ ಸಾಕಾಗೈತಪ್ಪ ಓಡ್ಸೋಕ್ ಮಾತ್ರ. ಗಾಡಿ ಸೌಂಡ್ ಮಾತ್ರ ಸಾಕಾಗಿದೆ. ಓಡ್ಸೋ ಮಜಾನೇ ಬೇರೆ. ಸುಮಾರು ಒಂದು 6-7 ವರ್ಷದಿಂದನೂ ನಾನು ಗಾಡಿ ತಗೋಬೇಕು ಅಂತ ವೇಟ್ ಮಾಡ್ತಾನೆ ಇದೀನಿ. ಏನೋ ತಗೊಳೋಕೆ ಆಗ್ಲಿಲ್ಲ. ಯಾವ್ ತಗೊಳ್ಳೋದು ಅನ್ನೋದು ಇನ್ನೂ ಅಷ್ಟು ನನಗಿದ್ದು 2018 ಅಲ್ಲಿ NS 200 ಬಂದಾಗ BS4 ನನ್ಗೆ ಅದು ಹೆವಿ ಇಷ್ಟ ಆಗೋಯ್ತು. ಅದನ್ನ ತಗೋಣ ಅಂತ ವೇಟ್ ಮಾಡಿದೆ. ಆಮೇಲೆ ನನಗೆ ಎಕ್ಸ್ಪ್ರೆಸ್ 200 ಬಂದಾಗ ಅದನ್ನ ತಗೋಣ ಅನ್ಕೊಂಡೆ. ಅದನ್ನು ತಗೊಳಕ್ಕೆ ಕಾಲ ಕೊಡ್ಲಿಲ್ಲ. ಗೊತ್ತಲ್ಲ, ಮಿಡಲ್ ಕ್ಲಾಸ್ ಲೈಫ್ ಅಲ್ಲಿ ಕಮಿಟ್ಮೆಂಟ್ಗಳು
ಮನೆ ಫ್ಯಾಮಿಲಿ ಸಿಚುಯೇಷನ್ಸು ಎಲ್ಲಾನು ಮ್ಯಾಟರ್ ಆಗುತ್ತಲ್ವಾ, ಎಲ್ಲದ್ರಿಂದ ತಗೊಳಕ್ಕಾಗಲಿಲ್ಲ. ಇವಾಗ ನನ್ನ ಸ್ವಂತ ದುಡ್ಡಲ್ಲೇ ತಗೊಂಡಿದ್ದೀನಿ, ನಾನೇ ಕಷ್ಟಪಟ್ಟು ದುಡ್ದು. ಸಕ್ಕದಾಗಿದೆ, ಓಡ್ಸಕ್ ಮಾತ್ರ ಫೀಲು. ಫಸ್ಟ್ ಟೈಮ್ ಓಡಿಸ್ತಾ ಇರೋದು ನಾನು, ಇದ್ರದ್ದು ಟೆಸ್ಟ್ ಡ್ರೈವ್ ಸಹ ನೋಡಿಲ್ಲ. ನನ್ನ ಗಾಡಿನೇ ಫಸ್ಟ್ ಓಡಿಸ್ಬೇಕು ಅನ್ನೋ ಒಂದು ಹಠ ಇತ್ತು ನನ್ನ ಮೈಂಡಲ್ಲಿ. 210 ನಾನು ಟಚ್ ಸಹ ಮಾಡಿಲ್ಲ, ಯಾವ ಗಾಡಿನೂ. ತಗೊಂಡ್ರೆ ನಂದೇ ಗಾಡಿ ತಗೋಬೇಕು, ನಾ ಟಚ್ ಮಾಡ್ಬೇಕು ಅಂತ ನನ್ನ ಗಾಡಿನೇ ನಾನು ಮುಟ್ಟಿರೋದು. ತುಂಬಾ ಖುಷಿ ಆಗುತ್ತೆ. ಆಕ್ಚುಲಿ ಇವತ್ತು 31st Jan 2026. 31st Jan ತಗೋಬೇಕು ಅಂದ್ಬಿಟ್ಟು ವೇಟ್ ಮಾಡಿ ತಗೊಂಡಿದ್ದೀನಿ ಗಾಡಿನ. ಯಾಕಂತಂದ್ರೆ ಇವತ್ತು ನನ್ನ ಪ್ರೀತಿಯ ದಿನ. 10 ವರ್ಷದಿಂದ ಚೈಲ್ಡ್ಹುಡ್ ಲವ್. ಸ್ಟಾರ್ಟಿಂಗ್ 2 ಸರ್ವಿಸ್ ಆಗಕ್ಕಂತೂ ಗಾಡಿ ಹೆವಿ ಒಂಥರ ಓಡ್ಸಕ್ಕೆ ಒಂಥರ ಅನ್ಸ್ಬಿಡುತ್ತೆ. ಗಾಡಿಗಳೆಲ್ಲ ಇಷ್ಟೊಂದು ಪವರ್ಗಳಿರೋ ಗಾಡಿನ ಫುಲ್ ಹಂಗೆ RPM ಫುಲ್ ಕ್ರಾಸ್ ಮಾಡೋ ರೇಂಜಲ್ಲಿ ಓಡ್ಸೋ ತರ ಫೀಲ್ ಆಗುತ್ತೆ. ಬಟ್ ಮಾಡೋದು ಹೊಸ ಗಾಡಿ 2 ಸರ್ವಿಸ್ ಆಗಕ್ಕಂತ ನಮ್ಮ ಅಂಗಾಂಗಗಳನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ನೋಡೋಣ, ಒಳ್ಳೆ ಲೈಫು, ಹೊಸದಾಗಿ ಜರ್ನಿ ಸ್ಟಾರ್ಟ್ ಆಗಿದೆ. ಇವತ್ತು ಈ ಗಾಡಿ ನಾನು ತಗೊಂಡಿರೋಕ್ಕೆ 3 ತಿಂಗಳಿಂದ ನೈಟ್ ಟು ಡೇ ಡ್ಯೂಟಿ ಮಾಡಿ ಕಮಿಟ್ಮೆಂಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಈ 31st Jan ಬೇಕೇ ಬೇಕು ಅಂದ್ಬಿಟ್ಟು ತಗೊಂಡಿದ್ದೀನಿ. ಆಕ್ಚುಲಿ 31st Jan ಏನಕ್ಕೆ ಅನ್ನೋದು ನಿಮ್ಗೆಲ್ಲ ಕಾಡ್ತಾ ಇರುತ್ತೆ. ಇದು ಇವತ್ತು ನನ್ನ ಪ್ರೀತಿಯ ದಿನ. ಒಂದು ಹುಡುಗಿನ ಇಷ್ಟಪಟ್ಟೆ ಸ್ಕೂಲ್ ಲೈಫಲ್ಲೇ. ಇವತ್ತು ಅದೇ ಹುಡುಗಿ ಜೊತೆನೆ 10 ವರ್ಷ ಕಂಪ್ಲೀಟ್ ಮಾಡಿ 11ನೇ ವರ್ಷಕ್ಕೆ ಬಂದಿದ್ದೀನಿ. ನೋಡ್ಗುರು, ಗಾಡಿ ನೋಡಕ್ಕೆ ಏನ್ ಸಾಕಾಗಿ ಕಾಣಿಸುತ್ತೆ. ಈ ಸದ್ಯಕ್ಕೆ ಗ್ಲೌಸ್ಗಳನ್ನ ಹಾಕೊಳಕ್ಕಾಗಲ್ಲ, ಜೇಬಲ್ಲಿ ಇಟ್ಕೊಂಬೋಣ. ಇದು ಗ್ಲೌಸ್ಗಳು ಹಾಕಿದ್ರೆ ನಮಗೆ ಸದ್ಯಕ್ಕೆ ಕಂಫರ್ಟಬಲ್ ಆಗ್ತಾ ಇಲ್ಲ ಯಾಕೋ. ಈ ಬಿಸಿಲಲ್ಲಿ ಈ ಹೆಲ್ಮೆಟ್ಗಳು ಹಾಕೊಂಡು ಅದಾಡ್ಬೇಕು, ಆದ್ರೂ ಒಂಥರ ಖುಷಿ. ಗಾಡಿ ಮಾತ್ರ ಸಕ್ಕವಾಗಿದೆ ಗುರು. E20 ಪೆಟ್ರೋಲ್ ಹಾಕ್ಸ್ಬೇಕಂತೆ. ಹೊಸ ಗಾಡಿ. ಬೈಕ್ ತಗೊಂಡಿರೋ ಖುಷಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ. ಇದಿನ್ನು ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ.